ಅಂತ ನೋಡೋಣ. ಐ ವಿಶ್ ದ ಟೀಮ್ ಇಂಟರ್ವಲ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ನಿಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ವಾಚ್ ಅಂಡ್ ಲಾಂಚ್ ದ ಟ್ರೈಲರ್. ಗುಡ್ ಲಕ್. ಥ್ಯಾಂಕ್ ಯು. ಜೊತೆಗೆ ಆಕ್ಟ್ ಕೂಡ ಮಾಡಿದರೆ ಸುಖೇಶ್ ಅವರು ಗಣೇಶ್ ಟಿ ಆಗಿ ಅವರನ್ನು ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಲೀಡ್ ನಮ್ಮ ಹೀರೋ ಶಶಿರಾಜ್ ಗಣೇಶ್ ಎಸ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಸತ್ಯ ಸೀರಿಯಲ್ ನ ಬಾಲ ಪಾತ್ರದ ನಂತರ ಮತ್ತೊಂದು ಶೇರಲ್ಲಿ ವಿಜೃಂಭಿಸ್ಲಿ ಅವರ ಪಾತ್ರ ಅಂತ ಹಾರೈಸ್ತಾ, ಹಾಗೆ ಮತ್ತೊಬ್ರು ಗಣೇಶ್ ಯು ಪ್ರಜ್ವಲ್ ಕುಮಾರ್ ಗೌಡ ಬರ್ಮಾಡ್ಕೊಳ್ತಾ, ಇಬ್ರು ಮುದ್ದಾದ ಹೀರೋಯಿನ್ಸ್ ಸಹನಾ ಆರಾಧ್ಯ, ಚರಿತ್ರಾ ರಾವ್ ಇಬ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರಾ? ಇಲ್ಲ. ವಿಕಾಸ್ ವಸಿಷ್ಠ, ಬಹಳ ಚೆನ್ನಾಗಿದೆ ಮ್ಯೂಸಿಕ್. ನಮ್ಮ DOP ರಾಜ್ಕಾಂತ್ ಅವರು, ಎಲ್ಲ ಯಂಗ್ಸ್ಟರ್ಸ್ ಸೇರಿ ಎಸ್ ಎಡಿಟರ್ ಶಶಿಧರ್ ಪುಟ್ಟೇಗೌಡರು. ಸೊ ಇಲ್ಲಿ ನಡೆದಿದ್ದಕ್ಕೆಲ್ಲ ಪ್ರೆಸ್ ಅವ್ರಿಗೆಲ್ಲ ನನ್ನ ಕೃತಜ್ಞತೆ, ಧನ್ಯವಾದಗಳು. ಥ್ಯಾಂಕ್ ಯು. ಎರಡನೇದು ಸಿಕ್ಕಾಪಟ್ಟೆ ನಾವು ನರ್ವಸ್ ಆಗ್ತಾ ಇದ್ದೀನಿ ಫಸ್ಟ್ ಟೈಮ್. ಅದಕ್ಕೆ ಸಿನಿಮಾ ತುಂಬಾ ಚೆನ್ನಾಗೈತೆ. ಸಿನಿಮಾದಲ್ಲಿ ಪ್ರತಿಯೊಂದು ಕಾಮಿಡೀಸ್ಗಳು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನ್ ಬೇಕು ಆ ರೀತಿನೇ ಪ್ರತಿಯೊಂದನ್ನು ಬರ್ತಿರೋದು. ಮತ್ತೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ. ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್. ಲಾಸ್ಟ್ 10 minutes ಏನೈತೆ ಸಿನಿಮಾ, ಸೊ ಅದು ನೆಕ್ಸ್ಟ್ ಲೆವೆಲ್ ಎಲ್ಲ ಐತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಈವನ್ ಇಂಟರ್ವಲ್ಲು ಇಕ್ಕಿರೋದು ಒಂದಕ್ಕೆ, ಪ್ರತಿಯೊಂದು ಒಬ್ರು ಲೈಫಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮಿಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ. ಆ ಚೇಂಜ್ ಓವರ್ ಏನೈತೆ, ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ. ಸೊ ಆ ಇಂಟರ್ವಲ್ ನ ನಾವು ಇಲ್ಲಿ ಹೇಳಿದೀವಿ ಅಷ್ಟೇ, ಇನ್ನೇನೋ ನಂದಿಲ್ಲ. 2 ಮಾತು ಹೇಳಿ ಮುಗಿಸ್ತಾ ಇದೀನಿ. Any questions? Okay. ಕತೆ, ಚಿತ್ರಕಥೆ, ಸಂಭಾಷಣೆಯನ್ನ ಬರೆದು ಚಿತ್ರಕಥೆ, ಡೈಲಾಗ್ಸ್ ಮತ್ತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಆರ್ಟಿಸ್ಟ್ ನ ಹುಡುಕ್ಬೇಕಾದ್ರೆ ನಿಂತ್ಕೋಬೇಕಾ? ಓಕೆ 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 ಬರುತ್ತೆ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ, ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೆ ಭಯಾನೂ ಆಗಿಲ್ಲ, ನರ್ವಸ್ಸು ಆಗಿಲ್ಲ. ಬಟ್ ಇದೊಂದು ಔಟ್ಪುಟ್ ಬಂದಾದ್ಮೇಲೆ ಇದನ್ನ ಜನಗಳಿಗೆ ತಲುಪಿಸ್ಬೇಕಲ್ಲ, ಅದೇಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ದಿದ್ದು, ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡುಕೋದು, ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯ ಪಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ. ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮ್ ಅಲ್ಲೂ ಕೂಡ ನಾವಿವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ, 30 ಸೆಕೆಂಡ್ ರೀಲ್ಸ್ ಗೆ. ಸೊ ಎಲ್ಲಾ ಫ್ರೇಮ್ ಕೂಡ ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ತರ ಹೋಗ್ತಾ ಇದೆ. ಪ್ಲೀಸ್ ಎದ್ದು ನಿಂತು ಮಾತಾಡ್ಬೇಕಂತ ಫ್ರೇಮ್ ಸಿಗ್ತಿಲ್ಲ ಅಂತ. ಹಂಗಾದ್ರೆ ಇಷ್ಟೊತ್ತವರೆಗೂ ಮಾತಾಡಿದ್ದು ವೇಸ್ಟ್ ಆಗುತ್ತೆ. ನೀವು ಫಸ್ಟ್ ಏನ್ ಮಾತಾಡ್ಬೇಕಾ? ಬೇಡ ಬೇಡ, ಕಂಟಿನ್ಯೂ ಮಾಡ್ತೀನಿ. ಸೊ 2 ಹಾಡುಗಳನ್ನ ಕೂಡ ಬರ್ದಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದಂಗೆ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ. ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಲ, ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ. ಸೊ ನೀವೆಲ್ಲ ಬಂದಿರೋದ್ರಿಂದ ನಂಗೆ ಖುಷಿಯಾಗಿದೆ. ಆ ವಿಚಾರವಾಗಿ ಒಂದು ಮಾತು ಹೇಳ್ಬೇಕು, ದಯವಿಟ್ಟು ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ. ಓಕೆನಾ? ಲವ್ ಯು ಆಲ್. ಥ್ಯಾಂಕ್ ಯು. ಮೊದಲನೇದಾಗಿ ಮುರಳಿ ಸರ್, ವಿ ಲವ್ ಯು. ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು. ಆನೆ ಬಲ್ಲ ಬಂದಾಗೆ ನಮಗೆ. ಅಪ್ಪು ಸರ್, ನೀವೆಲ್ಲ ಇದ್ರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನಸುಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ. ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್
ನನಗೆ ನಾನು ಬೆನ್ನು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ. ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರು. ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ. ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅನ್ನಂಗೆ ನನಗೆ ಒಂದು ಪೋಸ್ಟ್ ಬಂತು. ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸಪ್ ಪೇಜ್ನ. ಸೊ ನಾನು ಅದಕ್ಕೆ ನಾನೊಂದು ಮೆಸೇಜ್ ಮಾಡಿದೆ, ಈ ಥರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, 150-200 ಆಡಿಷನ್ಸ್ಗಳಾದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ. ಅದೇ ಏನು 10 ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು, 10 ನಿಮಿಷದ ಕ್ಲೈಮ್ಯಾಕ್ಸ್ನ 2 ಪೇಜ್ ಡೈಲಾಗ್ ಹೇಳೋವಂಥ ಆಕ್ಟರ್ ಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಆಗಿದ್ರು ಅವರು. ಸೊ ಮಾನ್ಯ ದಿನನೇ ಲುಕ್ ಟೆಸ್ಟ್ ಹೋಗ್ತೀನಿ. ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಇವತ್ತು ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಫಾರ್ ದಟ್. ಅದೇ ಆಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು, ಅದು ತುಂಬಾ ಖುಷಿ ಕೊಡುತ್ತೆ. ಇದು ಆಕ್ಟರ್ ಪರ್ಸ್ಪೆಕ್ಟಿವ್ ಆದ್ರೆ, ನಾನು ಈ ಸಿನಿಮಾ ಮಾಡಿದೀವಿ, ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಖತ್ತಾಗಿ ಮಾಡಿದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೊಳ್ಳೋಣ. ಇವತ್ತು 6ನೇ ತಾರೀಕು, ಇನ್ನು 1 ತಿಂಗಳಿದೆ. ಇನ್ನು 1 ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆಯ್ತು, ಸಾಂಗ್ಸ್ ರಿಲೀಸ್ ಆಯ್ತು, ಕಾಂಟೆಂಟ್ಸ್ ನಾವು ಮಾಡಿದ್ವಿ. ಬೇರೆ ಸಿನಿಮಾಗಳ ತರಾನೇ ಯೂನಿಕ್ ಆಗಿ ಏನು ಮಾಡ್ಲಿಲ್ಲ ಇವರು ಅಂತ ಮಾತ್ರ ಅನಿಸ್ಕೊಡಲ್ಲ. ನಮ್ ಕೈಲಾದಷ್ಟು ಮಾಡ್ತೀವಿ. ದೊಡ್ಡ ಸಿನಿಮಾಗಳು ಯಾವ ತರ ಪ್ರಮೋಷನ್ ಮಾಡ್ತಾರೋ ಹಂಗೂ ಮಾಡ್ತೀವಿ. ರೋಡ್ಗೆ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟರ್ ಕರ್ಕೊಂಡ್ ಬರೋಂತ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಮ್ ಮೊದಲನೇ ಸಿನಿಮಾ ಆಗಿರ್ಬೋದು. ಇಲ್ಲಿಂದ ನಮ್ ಏಳ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ತಾ ನಿಮ್ ಮುಂದೆ. ಥ್ಯಾಂಕ್ ಯು, ಜೊತೆಲಿರಿ. ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ ಅಂತ ಹೇಳ್ತಾ. ಇದೆಲ್ಲ ಹೊಸದು ನನಗೆ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಷ್ಟೇ, ಥ್ಯಾಂಕ್ ಯು. ಫುಲ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ರು ನನ್ನ ಪಾತ್ರ ಪರಿಚಯ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೀರಾ. ಈಗಾಗಲೇ ಗೊತ್ತಾಗಿದೆ 3 ಜನ ಕ್ಲೋಸ್ ಫ್ರೆಂಡ್ಸ್ ಅಂತ. ಎನಿವೇಸ್ ಶಾರ್ಟ್ ಅಂಡ್ ಸ್ವೀಟ್ ನೋಟ್ಗಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ಮುರಳಿ ಸರ್ ನಮ್ಮ ಜೊತೆ ಇದ್ದಾರೆ. ಬಂದು ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಟೋಟಲ್ ಓವರ್ ಆಲ್ ಇಡೀ ಸಿನಿಮಾ ಒಂದು ಸೀನು ಇಲ್ಲದೆ ಇರೋಂಗೆ ನಾನು ಅವ್ರ ಜೊತೆನೇ ಇರ್ತೀನಿ. ಅಂದ್ರೆ ಔಟ್ ಅಂಡ್ ಔಟ್ ಕಾಮಿಡಿ, ಫುಲ್ ಕುಳೆ ಕ್ಯಾರೆಕ್ಟರ್. ಇಡೀ ಸಿನಿಮಾ ಫುಲ್ ಪಕ್ಕಾ ಕುಳೆ, ಫುಲ್ ಕ್ವಾಟ್ಲಾಗಿರುತ್ತೆ ಕ್ಯಾರೆಕ್ಟರ್. ಬಂದು ನೋಡಿ. ಥ್ಯಾಂಕ್ ಯು. ಇದೇ ನನ್ನ ಮೊದಲನೇ ಸಿನಿಮಾ. ಇಲ್ಲ, ಥಿಯೇಟರ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ಸಿನಿಮಾ ಅಂತ ಅಂದ್ರೆ ಇದೇ ಮೊದಲನೇ ಸಿನಿಮಾ. ಓಕೆ, ಥ್ಯಾಂಕ್ ಯು. ಪ್ರಜ್ವಲ್ ಅಂದ್ರೆ ಯಾರು ಅಂದ್ರೆ ದೇವ್ರನ್ನ ಬಿಟ್ಟು ಬಂದವರು ಅಂತ ನಾವು ನೆನಪಲ್ಲಿ ಇಟ್ಕೋಬೇಕು. ಎನಿವೇಸ್ ಥ್ಯಾಂಕ್ಸ್ ಪ್ರಜ್ವಲ್ ಅಂತ ಹೇಳ್ತಾ, ಹೀರೋಯಿನ್ಸ್ ಇಬ್ರು ಇದ್ದಾರೆ. ಅದರಲ್ಲಿ ಮೊದಲಿಗೆ ಸಹನಾ ಆರಾಧ್ಯ. ನಮಸ್ಕಾರ, ನನ್ನ ಹೆಸರು ಸಹನಾ ಆರಾಧ್ಯ. ಆಲ್ರೆಡಿ ಅವ್ರು ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ಸಾಕಾಗಲ್ಲ. ಆ್ಯಂಡ್ ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ, ಬಟ್ ಟುಡೇ ಐ ಕ್ಯಾನ್ ಸಿ ದ್ಯಾಟ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಸ್ವೀಟ್. ಅವ್ರು ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಖುಷಿ ಪಟ್ಟಿದ್ದೀವಿ. ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಆ್ಯಂಡ್ ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನಗೆ 2 ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು. ಅವ್ರು ಹೇಳಿದ್ದೇನೆಂದರೆ, ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟಾಗಿ ನೀವು ಮಾಡಬೇಕು, ಡೈಲಾಗ್ಸ್ ಹೇಗೆ ತಗೋತೀರಾ ನೋಡಬೇಕು ಅಂತ. ಸೊ ನಾನು ಪ್ರಿಪೇರ್ ಆದೆ. ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ MN ರಾವ್ ಸರ್. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಡಿಷನ್ಸ್ ತುಂಬ ಚೆನ್ನಾಗಿ ಮಾಡಿದೆ. ಐ ಫೆಲ್ಟ್ ಇಟ್. ಹಾಗೆ ಈ ಪಾತ್ರ ನನಗೆ ಸಿಕ್ತು. ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ.
ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ತುಂಬ ಕಾಮಿಡಿ ಇದೆ, ನೀವು ಆಲ್ರೆಡಿ ಟ್ರೇಲರಲ್ಲೇ ನೋಡಿದ್ದೀರಾ. ಸೊ ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ DOP ಸರ್, ನೀವು ನಮ್ಮ ಸಾಂಗಲ್ಲೇ ನೋಡ್ಬೋದು, ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್. ಆ ವಿಜುವಲ್ ರೆಪ್ರೆಸೆಂಟೇಷನ್ ಇಸ್ ಲೈಕ್ ನನಗೆ ತುಂಬ ಇಷ್ಟ ಆಯಿತು. ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಟಿಲ್ ನಿನ್ನೆನೂ ಕೂಡ ತುಂಬಾ ಸಲಿ ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ನೋಡಿದೀನಿ. ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಆಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜುವಲ್ ಎಲ್ಲ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟಪಡ್ತಾಳೆ, ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ, ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ, ಅವಳ ಪುಟ್ ಕನಸುಗಳೇನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ. ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರ್ಬೇಕು ಅನ್ನೋ ಆಸೆಗಳಿರುತ್ತೆ ಅಲ್ಲ, ಆ ಥರ ಈ ಪಾತ್ರ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ಸಹ. ಚರಿತ್ರ ರಾವ್ ಮತ್ತೊಬ್ರು ಹೀರೋಯಿನ್. ನನ್ನ ಹೆಸರು ಹೇಳಿದ್ರು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ, ಎಲ್ಲೂ ಆಡಿಷನ್ ಕೊಟ್ಟಿಲ್ಲ. ಪಾಪ ಇವರೆಲ್ಲ ಹೇಳಿದ್ರು ಒಂದೊಂದು ಪೇಜ್ 2 ಪೇಜ್ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ. ಇದು ಅವಕಾಶ ತಾನೇ ನನಗೆ ಬಂದಿದ್ದು. ಅಮ್ಮನ ಕಡೆಯಿಂದ ಬಂದಿದ್ದು. ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಇಲ್ಲಿ ಪರಿಚಯ ಇದ್ದು ಹಂಗೆ ಆಫರ್ ಬಂದಿದ್ದದು. ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ, ಇಂಡಿಪೆಂಡೆಂಟ್, ತನ್ನದೇ ಆದಂಥ ಒಂದು ಸಣ್ಣ ಸ್ಟಾರ್ಟಪ್ನ ಮಾಡಿರ್ತಾರೆ. ಶೀಸ್ ಅನ್ ಆಂಟ್ರಪ್ರಿನರ್. ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು. ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ. ಸೊ ನನಗೂ ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ, ಸಮಥಿಂಗ್ ಹ್ಯಾಪನ್ಸ್, ಸ್ಟೋರಿ ಹಂಗೆ ಹೋಗುತ್ತೆ. ನೀವೆಲ್ಲ ಟ್ರೇಲರಲ್ಲಿ ನೋಡಿ ಇದ್ದೀರಾ ಅದನ್ನು. ಇಬ್ಬರು ಹೀರೋಯಿನ್ ಇದ್ದಾರೆ, ಇಬ್ಬರು ಬಂದು ಹೋಗ್ತಾರೆ, ಜೀವನ ಅಲ್ಲಾಡಿಸ್ಬಿಟ್ಟು ಹೋಗ್ತಾರೆ. ನನಗೂ ಆ್ಯಕ್ಚುಲಿ ತುಂಬ ನರ್ವಸ್ ಆಗ್ತಾ ಇದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಮುದ್ರಕ್ಕೆ ಇಳಿದಿದ್ದೀನಿ, ಈಜಾಡೋದು ಕಲೀಲೇಬೇಕು. ಅದು ಸಿನಿಮಾ ಕರೆಕ್ಟ್. ಥ್ಯಾಂಕ್ ಯು ಮಾಡು, ನನ್ನ ಆನ್ಸರ್ ಈಸಿ ಮಾಡಿದ್ರಿ ನೀವು. ಮತ್ತು ಅಟ್ ಲಾಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂದು ಇವತ್ತು ನಮ್ಮದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭರತ್ ಸರು, ಕಾಂತರಾಜ್ ಸರು, ನಿಮ್ಮ ಹೆಸರು ಗೊತ್ತಿಲ್ಲ, ಸಾರಿ. ಆ್ಯಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸು ಮೀಟ್ ಮಾಡಿಲ್ಲ DOP ಅವ್ರನ್ನ ಬಿಟ್ಟು. ಯಾಕಂದರೆ ನಾನು ಶೂಟಿಂಗ್ ಟೈಮಲ್ಲಿ ಅಷ್ಟೇ, ಅಲ್ಲಿ ಎಷ್ಟು ಜನ ಇದ್ರು ಅಷ್ಟೇ ಜನ ಪರಿಚಯ ನನಗೆ. ಅದು ಬಿಟ್ಟು ಹೊರಗಡೆ AD ಟೀಮ್ ಯಾರೂ ಪರಿಚಯ ಇಲ್ಲ. ಸೊ ನನ್ನ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಹನ ಅವ್ರಿಗೂ ಥ್ಯಾಂಕ್ ಯು. ನಾನು ಅವ್ರನ್ನ ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು, ಬಟ್ ಶಿ ಇಸ್ ಆಲ್ಸೋ ವೆರಿ ಸ್ವೀಟ್. ಮತ್ತು ಹಿಂದೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್, ಅಂದರೆ ಸ್ಕ್ರೀನಲ್ಲಿ ಕಾಣಿಸದೇ ಇರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಿ ಚರಿತ್ರ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶ್ರೀಮುರಳಿ ಸರ್ ಅವರು ಬಂದು ಮೊದಲಿಗೆ ವೆಲ್ಕಮ್ ಈಚ್ ಅಂಡ್ ಎವ್ರಿಬಡಿ. ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ರಿಗೂ, ಮಾಧ್ಯಮದವರಿಗೆ, ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ವೆಲ್ ವಿಶಸ್. ಚಪ್ಪಾಳೆ ವಿಸಲ್ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರ ಅಂತ. ಖುಷಿ ಆಗುತ್ತೆ ಅದನ್ನ ನೋಡಿದಾಗ, ಕೇಳಿದಾಗ. ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕತೆ. ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದ್ರು ಟೀಮು. ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು. ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ. ಟ್ರೈಲರ್ನ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಅಚ್ಚುಕಟ್ಟಾಗಿದೆ, ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು. ಆಮೇಲೆ ನೀವು ಮಾಡಿರುವಂಥ ಸಾಂಗ್ಗಳೆಲ್ಲ ಬಹಳ ಚೆನ್ನಾಗಿದೆ. ತುರುಕಬೇಡಿ, ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ, ಇದನ್ನ ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದೆ. ಟ್ರೈಲರ್ ಬೇಕಾದ್ರೆ ಬರ್ತೀನಿ, ಐಮ್ ಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತಾನು ಹೇಳಿದ್ದೆ. ಬಟ್ ಇವತ್ತು ಟ್ರೈಲರು ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂತ ಸಿನಿಮಾ ಅಲ್ಲ. ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಷ್ಟಪಟ್ಟು ಒಂದು ಪ್ಲಾನ್ಡ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ, ಹೀರೋ
ಹೀರೋಯಿನ್ಸ್, ಆರ್ಟಿಸ್ಟ್, ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕ್, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಟರ್ ಕೆಲಸ ಅಂದ್ರೆ ಬಹಳ ಎದ್ದು ಕಾಣಿಸುತ್ತೆ. ನಿಮ್ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯ್ತು. ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು, ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಹೇಬ್ ಸೇರ್ತಾರೆ ಅಂತ ಅನ್ಕೋತಾ Even the hero, I must mention, very natural and very handsome. ಆ ನಗು ಚೆನ್ನಾಗಿದೆ and ಚೆನ್ನಾಗಿ ಕ್ಯಾರಿ ಮಾಡಿದ್ರ ಸಾಂಗ್ ಅಲ್ಲಿ, ಸೀನ್ಸ್ ಅಲ್ಲೆಲ್ಲ. God bless you and this applies to everybody. ನೀವು ಎಲ್ರೂ ಅಷ್ಟೇ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತು ಕಣಮ್ಮ. ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಸಾಂಗ್ ಅಲ್ಲಿ? ಥ್ಯಾಂಕ್ ಯು, ನೈಸ್ ಟು ನೋ ದಟ್. ಖುಷಿ ಆಗುತ್ತೆ. ಈ ತರ ಫಿಲ್ಮ್ಗಳು ಬರಬೇಕು, ಈ ತರ ಫಿಲ್ಮ್ಗಳು ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ, ಅಂಡ್ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ. ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇನ್ನು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ, ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ, ಅವಕಾಶ ಇದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗ್ಬಿಟ್ಟು ಅದನ್ನ ಉಪಯೋಗಿಸ್ಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವರ್ಷ ಬರೋಂತ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ. ಎಲ್ಲರೂ ತುಂಬಾ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವರಿಗೆ ಬಿಟ್ಟಿದ್ದು, ನೀವೆಷ್ಟು ಮಟ್ಟಿಗೆ ನೋಡ್ಕೋತೀರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಖುಷಿಯಾಗಿರಿ, ಜಾಲ್ ಆಗಿರಿ. ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್. ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುರ್ತು ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ, ಸೊ ಅವ್ರನ್ನ ಪ್ರೀತಿಯಿಂದ ಬೇಡಿಕೊಳ್ತಾ ಇನ್ನು ನಮ್ಮ DOP ಮತ್ತೆ ಎಡಿಟರ್ ಮಾತಾಡ್ತಾರೆ. ಸರ್ ಮಾತಾಡ್ತಿದ್ದಾರೆ, ಪ್ರೀತಿಯಿಂದ ಬೀಳ್ಕೊಡ್ತಾ ಇದೀವಿ. ಎಷ್ಟು ಚೆನ್ನಾಗಿ ಹೇಳಿದ್ರು. 2025ರ ಒಂದು ಸೂಪರ್ ಹಿಟ್ ಸಿನಿಮಾ ಇದಾಗ್ಲಿದೆ ಅಂತ ಈಗಾಗಲೇ ಭವಿಷ್ಯ ನುಡಿದು ಆಗಿದೆ ಶ್ರೀಮುರಳಿ ಸರ್ ಅವರು. ಅವರಿಗೆ ಪುಟ್ಟ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದೀವಿ, ದಯವಿಟ್ಟು ಸ್ವೀಕರಿಸಬೇಕು. ನಾವು ಇಂಟರ್ವೆಲ್ ಸಿನಿಮಾ ನಮ್ಮ ಹೀರೋಯಿನ್ ಮದರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರನ್ನ ನೋಡಿ ಅಂತ ಡೈರೆಕ್ಟರ್ ಸಾಹೇಬ್ರು ಈ ಮೇಡಮ್ ನ ಸೆಲೆಕ್ಟ್ ಮಾಡಿದ್ದು. ಗುಡ್ ಲಕ್ ಅಮ್ಮ, ಗುಡ್ ಲಕ್. ನಮ್ಮ ಮುರಳಿ ಸರ್ ಅವರಿಗೆ ಒಂದು ನಮ್ಮ ಸುಖೇಶ್ ಅವರಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಟೀಮ್ ಕಡೆಯಿಂದ. ನೆನಪಿನ ಕಾಣಿಕೆ ಅನ್ನೋದಕ್ಕಿಂತ ದೇವರನ್ನೇ ನಾವು ನೀಡ್ತಿರುವಂತದ್ದು. ನರಸಿಂಹಸ್ವಾಮಿಯ ಒಂದು ಮೂರ್ತಿಯನ್ನ ಕೊಡ್ಲಾಗ್ತದೆ. ಎಸ್, ಸುಖೇಶ್ ಅವರು ಹಾಗೆ ಭಾರತ್ ಕೂಡಿ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾರೆ. ಒಂದು ಪುಟ್ಟ ಗೌರವ ಸಮರ್ಪಣೆ. ಇಂಟರ್ವಲ್ ಸಿನಿಮಾದ ಟ್ರೈಲರ್ ನೋಡಿದ ನಂತರ ಅಂತೂ ನಮಗ್ ಮನವರಿಕೆ ಆಗಿದೆ. ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ, ಪೈಸಾ ವಸೂಲ್ ಸಿನಿಮಾ ಇದಾಗಲಿದೆ. ಲವ್ ಜೊತೆಗೆ ಕಾಮಿಡಿ ಡ್ರಾಮಾ ಜಾನರ್ನ ಸಿನಿಮಾ. ದಯವಿಟ್ಟು ಈ ಒಂದು ಪ್ರೀತಿಯ ಗೌರವ ಸ್ವೀಕರಿಸಬೇಕು ನಮ್ಮ ಶ್ರೀಮುರಳಿ ಸರ್ ಅವರು. ಇಂದ ಹೊಸಬರ ತಂಡ ಅಂತ ಹಿಂದೂ ಮುಂದೆ ನೋಡದೆ ಮುಂದೆ ನಿಂತು ನಮಗಾಗಿ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಶುಭ ನುಡಿಗಳನ್ನ ಆಡಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಎ ಲಾಟ್. ಬೆಳೆದ ಮೇಲೆ ಕೈ ಹಿಡಿಯೋದಕ್ಕೆ 100 ಜನ ಬರ್ತಾರೆ, ಅದೇ ಬೆಳೆಯುವಾಗ ಕೈ ಹಿಡಿಯೋರು 1000 ವರ್ಷ ಆದ್ರೂ ನಮ್ಮ ಮನ್ಸ್ಗಳಲ್ಲಿ ಉಳ್ಕೊಳ್ತಾರೆ. ಹಾಗೆ ಮುರಳಿ ಸರ್ ಅವರು ನಾವು ಸ್ಕ್ರಾಚ್ ಇಂದ ಬೆಳಿತಿರುವಂತದ್ದು, ಯಾವುದೇ ಬ್ಯಾಕ್ ಸಪೋರ್ಟ್ ನಮ್ಗೆ ಯಾರು ಇಲ್ಲ. ಹೊಸಬರ ಈ ತಂಡಕ್ಕೆ ಒಂದು ಹೊಸ ಹುರುಪು ಬಂದಿದೆ ಸರ್, ನೀವೊಂದು ಟ್ರೇಲರ್ ಲಾಂಚ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮ ಇಂಟರ್ವಲ್ ನ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ವರ್ಕ್ ಮಾಡಿರೋ ಎಲ್ಲರ ಪರವಾಗಿ ಒಂದು ಪ್ರೀತಿಯ ವಂದನೆಗಳು. ಲಕ್ಷ್ಮೀ ನರಸಿಂಹ, ಎಸ್, ಲಕ್ಷ್ಮೀ ನರಸಿಂಹ ಉಗ್ರಂ ವೇದಿಕೆಯಲ್ಲಿದ್ದಾರಲ್ಲ ಅವ್ರ ಕೈಯಲ್ಲಿ ಲಕ್ಷ್ಮೀ ನರಸಿಂಹ. ವೆರಿ ನೈಸ್. ನಿಮ್ಗೂ ಒಳ್ಳೇದಾಗ್ಲಿ ಸರ್ ಎಲ್ಲ ಸಿನಿಮಾಗಳಿಗೆ ಅಂತ ಹಾರೈಸ್ತಾ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.
ದಯವಿಟ್ಟು ನಮ್ಮ ಫಿಲ್ಮ್ ಟೀಮ್ ಸ್ಟೇಜ್ ನಲ್ಲೇ ಇರುತ್ತೆ. ಮುರಳಿ ಸರ್ ಮಾತ್ರ ಹೊರಡ್ತಿದ್ದಾರೆ. ಸೊ ನಮ್ಮ DOP ಮತ್ತೆ ಎಡಿಟರ್ ಮಾತುಗಳನ್ನ ಕೇಳೋಣ. ಅವರಿಬ್ರು ನಾವೇನ್ ಮಾತಾಡಲ್ಲ, ನಾವು ನಮ್ಮ ಕೆಲಸ ಮಾತಾಡುತ್ತೆ ಬಿಡಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಸೊ ಮುರಳಿ ಸರ್ ಮಾತಾಡಿದ್ರೆ ಒಂದ್ ರೀತಿ ಅಧ್ಯಕ್ಷತಾ ನುಡಿತಾರೆ, ನಾವು ಮಾತಾಡೋದೇನು ಬಾಕಿ ಇಲ್ಲ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಸೀರಿಯಸ್ಲಿ DOP ಒಂದ್ ರೀತಿ ಸಿನಿಮಾದ ಕಣ್ಣಿದ್ದ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ. ಯಂಗ್ ಗೈ, ಗ್ರೇಟ್ ವರ್ಕ್. ನಮ್ಮ ಎಡಿಟರ್ ಕೂಡ ಥ್ಯಾಂಕ್ ಯು ಸೋ ಮಚ್. DOP ರಾಜ್ಕಾಂತ್ ಹಾಗೆ ಎಡಿಟರ್ ಶಶಿಧರ್ ಪುಟ್ಟೇಗೌಡರು ಒಳ್ಳೆ ವರ್ಕರ್ಸ್ ಅನ್ನ ಎಲ್ಲರೂ ಒಂದ್ ಕಡೆ ಸೇರಿ ಮಾಡಿರುವಂತಹ ಇಂಟರ್ವಲ್ ಸಿನಿಮಾಗೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಂದು ಗ್ರೇಟ್ ಬ್ರೇಕ್ ಸಿಗ್ಲಿ, ಎಲ್ಲರ ಲೈಫ್ ಅಲ್ಲಿ ಒಂದು ಒಳ್ಳೆ ಇಂಟರ್ವಲ್ ಇದು ಅಂತ ಹೇಳ್ತಾ QA ಸೆಷನ್ ಇರುತ್ತೆ. ಇದಾದ್ಮೇಲೆ ಕ್ವೆಶನ್ ಆನ್ಸರ್ ಸೆಷನ್ ಇರುತ್ತೆ. ಸೊ ಮೀಡಿಯಾ ಮತ್ತು ನಮ್ಮ ಸಿನಿಮಾ ತಂಡದ ಗಮನಕ್ಕೆ ಟ್ರೇಲರ್ ಲಾಂಚ್ ಮುಗಿದಿದೆ. ತರುವಾಯ ಈಗ QA ಸೆಷನ್ ಸ್ಟಾರ್ಟ್ ಆಗಲಿದೆ. ಭಾರತ್ ವರ್ಷ್ ಬ್ಯಾನರ್ ಅಡಿಯಲ್ಲಿ ಇಂಟರ್ವಲ್ ಸಿನಿಮಾ ಮೂಡ್ ಬರ್ತಿರುವಂತದ್ದು. ಡೈರೆಕ್ಟರ್ ಭಾರತ್ ವರ್ಷ್, ಕಥೆ, ಚಿತ್ರಕಥೆ, ಸಂಭಾಷಣೆ ಜೊತೆಗೆ ನಟನೆ ಕೂಡ ಮಾಡಿದ್ದಾರೆ ಸುಖೇಶ್ ಅವರು. ಮೇನ್ ಲೀಡ್ ಅಲ್ಲಿ ಹೀರೋ ಆಗಿ ಶಶಿರಾಜ್, ಜೊತೆಗೆ ಫ್ರೆಂಡ್ ಆಗಿ ಪ್ರಜ್ವಲ್ ಕುಮಾರ್ ಗೌಡ, ಹೀರೋಯಿನ್ ಸಹನಾ ಆರಾಧ್ಯ, ಮತ್ತೊಬ್ರು ಹೀರೋಯಿನ್ ಚರಿತ್ರಾ ರಾವ್, ಮ್ಯೂಸಿಕ್ ಡೈರೆಕ್ಟರ್ ವಿಕಾಸ್ ವಸಿಷ್ಠ, DOP ನಮ್ಮ ಸಿನಿಮಾಟೋಗ್ರಫರ್ ರಾಜ್ಕಾಂತ್ ಹಾಗೆ ಎಡಿಟರ್ ಶಶಿಧರ್ ಪುಟ್ಟೇಗೌಡರು. ಸೊ ಒಂದಂತೂ ಗೊತ್ತಾಯ್ತು ನನಗೆ, ಚರಿತ್ರಾ ರಾವ್ ಅವ್ರು ಹೇಳಿದ್ಮೇಲೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ಹಾಕೊಂಡ್ರೆ ಸಿನಿಮಾ ಆಫರ್ಸು ಬರುತ್ತೆ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಕಮಾನ್, ಇಂಟ್ರೆಸ್ಟ್ ಇರುವಂತ ಎಲ್ಲರೂ ಕೂಡ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಚೆನ್ನಾಗಿರೋ ಫೋಟೋಸ್ ಹಾಕೊಳ್ಳಿ. ಎನಿವೇಸ್, ಥ್ಯಾಂಕ್ ಯು. Thank you, Shri Murli sir. Thank you so much. Yes, lovely. Nagina sir. Okay, it's a kind request. ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ವಾಪಸ್ ಆಗಬೇಕು. ಕ್ವೆಶ್ಚನ್ ಆನ್ಸರ್ ಸೆಷನ್ ಸ್ಟಾರ್ಟ್ ಆಗಿದೆ, QA ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫಿಲ್ಮ್ ಟೀಮ್ ವೇದಿಕೆಯಲ್ಲಿ ಇರ್ತಾರೆ. ಇಲ್ಲಿ ಹೆಚ್ಚು ಮಾತಿನ ಆರ್ಭಟವಿಲ್ಲ, ಬದಲಾಗಿ ನಾವು ಥಿಯೇಟರ್ಸ್ ನಲ್ಲಿ ಕಾಮಿಡಿ ಆರ್ಭಟಿಸುತ್ತೆ. ಸೊ ಒಳ್ಳೇದಾಗ್ಲಿ. ಆಸ್ ಐ ಸೆಡ್ ಪ್ರೀವಿಯಸ್ಲಿ, ನವಿರಾದ ಪ್ರೇಮ ಕತೆ, ನಕ್ಕು ನಗಿಸೋ ಕಾಮಿಡಿ ಜೊತೆ ನಾವು ಬರ್ತಾ ಇದ್ವಿ ಮಾರ್ಚ್ 7ಕ್ಕೆ. ನಿಮ್ಮೆಲ್ಲರ ಸಹಕಾರ ಇಲ್ಲಿ ನಮ್ ಜೊತೆ ಅಂತ ಹೇಳ್ತಾ, ಡೈರೆಕ್ಟರ್ ಆಗ್ಬೇಕು ಅಂತ PUC ಅನ್ಕೊಂಡಿದ್ದು. ಆಫ್ಟರ್ 10 to 12 years ನಾವು ಸ್ಟ್ರಗಲಿಂಗ್ ಮಾಡಿ IT ಫೀಲ್ಡ್ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದು, ನಂತರ ಬ್ಯಾಕ್ ಹೋಗಿ IT ಇಂಡಸ್ಟ್ರಿ ವರ್ಕ್ ಮಾಡಿ, ನಂತರ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಅದ್ಭುತವಾದ ಸಿನಿಮಾ ತೆಗಿಲೇಬೇಕು, ಫಸ್ಟ್ ಸಿನಿಮಾ ಕೊಟ್ರೆ ಚೆನ್ನಾಗಿರೋ ಸಿನಿಮಾನೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ಕೊಡ್ಲೇಬೇಕು ಅನ್ನೋದು ಒಂದೇ ಒಂದು ಇದಕ್ಕೋಸ್ಕರ ಆಲ್ಮೋಸ್ಟ್ 2 years ಇಂದ ಇದಕ್ಕೆ ಕತೆ ಮತ್ತೆ ಡೈರೆಕ್ಷನ್ ವರ್ಕ್ ಮಾಡಿರೋದು. 2 years ಆಫ್ ಎಫರ್ಟ್ಸ್ ನಮ್ಮ ಟೀಮ್, ಎಂಟೈರ್ ಟೀಮ್ ಮಾಡಿರೋದು. DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು. ಬಿಕಾಸ್ ಇದು 1 ವರ್ಷ ಎಡಿಟಿಂಗ್ ಅಲ್ಲ, ಇದು
ಆಲ್ಮೋಸ್ಟ್ 5 to 6 ವರ್ಷ ಎಡಿಟಿಂಗ್ ಆಗೈತೆ. ಸೊ ಅದರಿಂದ ಫೈನಲ್ ಔಟ್ಪುಟ್ ತೆಗೆದಿರೋದು ಆಲ್ಮೋಸ್ಟ್. ಸರ್ ಇದು ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಶಿವಮೊಗ್ಗ ನಗರ. ಕೆಲವೊಂದು ಲೊಕೇಶನ್ಸ್ ಯೂನಿಕ್ ಲೊಕೇಶನ್ಸ್ ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಂತ ಲೊಕೇಶನ್ ನಾವು ಹುಡುಕಿ ಮಾಡಿರೋದು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಅದು ಇಲ್ಲಿವರೆಗೂ ಯಾರೋ ಮಾಡಿದ್ದೇವರಿದ್ದು ಒಂದು ದೇವಸ್ಥಾನ. ಅದು ಆಕ್ಚುಲಿ ತುಂಬಾ ಹಳೆಯ ದೇವಸ್ಥಾನ, ಅಂದ್ರೆ ಆಲ್ಮೋಸ್ಟ್ ಅದು ಕೆಲವೊಂದು ಈ ರೀಸೆಂಟ್ ಆಗಿ ಅದನ್ನು ಒಂದು ಮಠ ಅವರು ತಗೊಂಡವ್ರೆ. ಬಟ್ ಆಲ್ಮೋಸ್ಟ್ ತುಂಬಾ ಹಳೆಯ ದೇವಸ್ಥಾನದಲ್ಲಿ ಕ್ಲೈಮ್ಯಾಕ್ಸ್ ತೆಗೆದಿರೋದು. ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ದೇವಸ್ಥಾನ. ಅಂದ್ರೆ ಪೂರ್ತಿ ಅದರಲ್ಲಿ ದೇವರಿಗೂ ಇಲ್ಲ, ಇವಾಗ ಒಂದು ಲಿಂಗ ಏನೋ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನ ಇದ್ ಮಾಡಿಕೊಂಡಿದ್ದಾರೆ. ಬಟ್ ಅದು ತುಂಬಾ ಚೆನ್ನಾಗೈತೆ. ಮತ್ತೀಗ ಅಲ್ಲಿ ಶಿವಮೊಗ್ಗದ ಇಲ್ಲಿವರೆಗೂ ಯಾರು ನೋಡದೇ ಇರೋಂತ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡಿ ಆಲ್ಮೋಸ್ಟ್ ಒಂದು 3 months ಎಕ್ಸ್ಪ್ಲೋರಿಂಗ್ ಇದೆ. ನಮ್ ಟೈಮ್ ವೇಸ್ಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು 3 months ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. DOP ಅವರು 1 month ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಇಟ್ಟವ್ರೆ. ಸೊ ಅದು ಎಕ್ಸ್ಪ್ಲೋರಿಂಗ್. ಮತ್ತೆ ಸೆಕೆಂಡ್ ಹಾಫ್ ಏನೈತೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂತ ಸನ್ನಿವೇಶಗಳು ಇದರಲ್ಲಿ. ಸೊ ಬ್ಯಾಂಗ್ಳೂರ್ ಮತ್ತೆ ಶಿವಮೊಗ್ಗ ಎರಡು, ಎಸ್ಪೆಷಲಿ ನಗರ ರೀಜನ್ ಏನೈತೆ ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೀವಿ. ಸರ್ ರೈಟ್ರು ಅವರೇ ಬರ್ತಾ ಇಲ್ಲ, ನಾನು ಅಷ್ಟೇ ಅವ್ರಿಗೆ ಕೊಡ್ತೀನಿ. ಸ್ಕ್ರೀನ್ ಪ್ಲೇ ರೈಟ್ರು ಮತ್ತೆ ಈಗ ಡೈಲಾಗ್ 3 ಇವರೇ ಬರ್ತಿರೋದು. ಸರ್ ನಮಸ್ತೆ, ಹೇಳಿ ಸರ್. ಯಾವುದೇ ಪ್ರಶ್ನೆಗಾದ್ರೂ ಪರಿಪೂರ್ಣವಾಗಿ ಪಕ್ಕಾ ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಫಸ್ಟ್ ಲೈನ್ ಇಂದ ಹಿಡಿದು ಲಾಸ್ಟ್ ಲೈನ್ ವರ್ಗೂ ನಾನೇ ಬರೆದಿದ್ದು. ಫಸ್ಟ್ ಲೊಕೇಶನ್ ಇಂದ ಹಿಡಿದು ಲಾಸ್ಟ್ ಲೊಕೇಶನ್ ವರ್ಗೂ ಶೂಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾನೇ ಇದ್ದಿದ್ದು. ಈ ಸಿನಿಮಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ, ಪ್ರೊಡಕ್ಷನ್ ಟೀಮ್ ಅಲ್ಲಿ, ಅಂಡ್ ದೆನ್ ಆರ್ಟಿಸ್ಟ್ ಆಗಿ, ಅಂಡ್ ದೆನ್ ಸ್ಟೋರಿ ರೈಟಿಂಗ್ ಅಲ್ಲಿ ಎಲ್ಲದರಲ್ಲೂ ವರ್ಕ್ ಮಾಡಿದ್ದೀನಿ. ನಿಮ್ಮ ಡೌಟ್ ಕಡೆ ಏನೇನು ಕೇಳಿ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. 3 ಜನಕ್ಕೆ ಗಣೇಶ ಅಂತ ಯಾಕೆ ಹೆಸರಿಟ್ವಿ ಅಂದ್ರೆ ಗಣೇಶ್ ಟಿ ಗಣೇಶ್ ಯು ನಮ್ದು ಎಕ್ಸಾಮಿನೇಷನ್ ಆಗ್ಲಿ ಮತ್ತೆ ರಿಜಿಸ್ಟರ್ ನಂಬರ್ಸ್ ಆಗ್ಲಿ ಸೇಮ್ ಬಂದ್ರೆ ಪಾತ್ರಗಳನ್ನ ತಗೊಂಡೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ತಗೊಂಡ್ವಿ. ಹೌದು. ಪೂರ್ತಿ ಇಡೀ ಸಿನಿಮಾ ಪೂರ್ತಿ 3 ಜನ ಇರ್ತಾರೆ ಸರ್. ಹೀರೋಯಿನ್ ಬಂದ ಆದ್ಮೇಲೆ ಮಾತ್ರ ಸಪರೇಟ್ ಆಗೋದು ಬಿಟ್ರೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿರುತ್ತೆ ಇಂಪಾರ್ಟೆನ್ಸ್, ಫ್ರೆಂಡ್ಶಿಪ್ ಅಲ್ಲಿ ಇರೋ ಇಂಪಾರ್ಟೆನ್ಸ್. ಸೊ ಅದನ್ನ ಪೂರ್ತಿ ಟರ್ನ್ ಓವರ್ ತಗೊಂಡೋಗಿರೋ ಸಿನಿಮಾ. ಸೊ ಅದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ, ನಾನು ಹೇಳಿದೀನಿ 10 minutes ಕ್ಲೈಮ್ಯಾಕ್ಸ್ ಏನೈತೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ. ಅದು ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ರೀಸನ್ ವೈ 3 friends ಆರ್ ಇಂಪಾರ್ಟೆಂಟ್. 3 ದಿಕ್ಕುಗಳು ಹೇಗಿರುತ್ತೆ, ಸೊ ಅದೇ ರೀತಿ 3 friends ಇಂಪಾರ್ಟೆಂಟ್ ಸರ್ ಇದರಲ್ಲಿ. ಸರ್ ಇಂಟರ್ವಲ್ ಅಂತ ಇದಕ್ಕೆ ಯಾಕೆ ಇಟ್ವಿ ಅಂದ್ರೆ ನಾವೆಲ್ಲ ನೋಡಿದ್ವಿ ಮೊನ್ನೆ ಎಲ್ಲ ಕೋವಿಡ್ ಎಲ್ಲ ಬಂದಾಗೆಲ್ಲ ಮನೇಲಿ ಕೂತಿದ್ವಲ್ಲ, ಆ ತರ ಎಲ್ರು ಕೂಡ ಜೀವನದಲ್ಲಿ ಒಂದ್ಸಲಿ ಆದ್ರೂ 6 ತಿಂಗಳಾದ್ರೂ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದು ಕೂತಿರ್ತೀವಲ್ಲ. ದೇವರು ಎಲ್ರೂ ಜೀವನದಲ್ಲೂ ಒಂದು ಪಾಸ್ ಕೊಟ್ಟಿರ್ತಾರಲ್ಲ, ಮುಂದೆ ಏನ್ ಮಾಡ್ತೀಯ ಅಂತ ಯೋಚನೆ ಮಾಡೋದಕ್ಕೆ. ಆ ಪಾಸ್ಗೆ ನಾನು ಇಟ್ಟಿರೋ ಹೆಸರು ಇಂಟರ್ವಲ್ ಅಂತ. ಇಂಜಿನಿಯರಿಂಗ್ ಬಗ್ಗೆ ಮೆನ್ಷನ್ ಮಾಡ್ತಿರಲ್ಲ, Yes, sir. ಸ್ಟ್ಯಾಂಡ್ ಅಪ್ ಕಾಮಿಡಿಗೂ ಇಂಜಿನಿಯರಿಂಗ್ ಡಿಗ್ರೇಡ್ ಮಾಡ್ತಾ ಇದ್ದಾರೆ. ಹಾ ಸೊ ನೀವು ಅದೇ ತರ ಮಾಡ್ತಾ ಅಲ್ಲ, ನಾನು ನೋಡ್ದಂಗೆ ಈ ಭರತ್ ವರ್ಷ ಅವರು ಇಂಜಿನಿಯರಿಂಗ್ ಅವರು ಇಂಜಿನಿಯರ್ ಅಲ್ಲ. ಸೊ ಅದು ತುಂಬಾ ಜನದ ಲೈಫಲ್ಲಿ ನೋಡಿದೀನಿ ನಾನು. ಅದೇ ಇಲ್ಲಿ ಆಗಿದೆ ಸರ್. ಮಿಸ್ ಆಗಿ ಪಾಸ್ ಆಗ್ಬಿಡ್ತಾರೆ ಗೊತ್ತಾ ಹುಡುಗರು. ಆ ಹುಡುಗರ ಕಥೆನೇ ಇದು. ಹಳ್ಳಿಯವ್ರು ನೋಡಿದ್ರೆ ಸಿಟಿ ನೆನಪಾಗ್ಬಿಡುತ್ತೆ ಅವ್ರಿಗೆ, ಸಿಟಿಯವ್ರು ನೋಡಿದ್ರೆ ಹಳ್ಳಿ ನೆನಪಾಗ್ಬಿಡುತ್ತೆ. ಅಷ್ಟು ಬ್ಯಾಲೆನ್ಸಿಂಗ್ ಆಗಿ ಹಳ್ಳಿ ಮತ್ತೆ ಸಿಟಿ ಮಧ್ಯೆ ಕಾಮಿಡಿ ಆಗಿ ನಾವು ಮಿಸ್ ಆಗಿ ಪಾಸ್ ಆಗೋ ಹುಡುಗರು ಜೀವನ ಏನಾಗುತ್ತೆ ಅನ್ನೋದು ಹೇಳಿದ್ವಿ. ಕ್ಲೈಮ್ಯಾಕ್ಸ್ ಅಲ್ಲೇ ಇಂಟರ್ವಲ್ ಏನಕ್ಕೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ನೆಕ್ಸ್ಟ್ ಹೇಳಿ ಸರ್ ಏನಾದ್ರು ಇದ್ರೆ. 2 ನಾಯಕರಿಗೆ ಅವಶ್ಯಕತೆ ಏನಿತ್ತಂದ್ರೆ, ನಾವೀಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರೊಬ್ರು ಕಾಣಿಸ್ತಾರಲ್ಲ, ಆತರ ಫಸ್ಟ್ ಹಾಫ್ ಅಲ್ಲಿ ಇದ್ದಾಗ ಒಂದು ನಾಯಕಿ ಬರ್ತಾರೆ ಸರ್. ನಿಜ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ನನ್ಗಿವಾಗ ಒಂದಷ್ಟು ಕಡೆ ಹೋದಾಗ ಎಲ್ಲಾದ್ರೂ ಒಬ್ರು ಇಷ್ಟ ಆಗ್ತಾರೆ. ಆ ತರನೇ ಕಥೆಯಲ್ಲಿ ಪಾತ್ರಗಳಾಗಿ ಅವರು ಪರಿಚಯ ಆಗ್ತಾರೆ. ಹಾಗಂತ ಹೇಳಿ ಸುಮ್ಮನೆ ಬಂದು ಹೋಗೋದಲ್ಲ, ಪಾತ್ರಗಳಾಗಿ. ಮೊದಲನೇ ಹಾಫ್ ಅಲ್ಲಿ ಹಳ್ಳಿಯಲ್ಲಿದ್ದಾಗ ಚೈಲ್ಡ್ಹುಡ್ ಇಂದ ಇರುವಂತ ಒಂದು ಲವ್ ಸ್ಟೋರಿನ ಅದನ್ನ ಯಾವ ತರ ನಾವು ಕಾಪಾಡ್ಕೊಂಡಿದೀವಿ ಅನ್ನೋದು ಹೋಗುತ್ತೆ. ನೆಕ್ಸ್ಟ್ ಸಿಟಿಯಲ್ಲಿ ಇದ್ದಾಗ ಆ ಇಂಡಿಪೆಂಡೆಂಟ್ ಗರ್ಲ್ ಹೇಗಿರ್ತಾಳೆ ಅನ್ನೋದನ್ನು ಕೂಡ ಈಗ ತೋರಿಸಿದೀವಿ. ಆ ಲವ್ ಸ್ಟೋರಿ ಬಗ್ಗೆ ನೀವು ಸಿನಿಮಾ ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಅನ್ಸುತ್ತೆ. ಹಳ್ಳಿಯಲ್ಲಿರೋ ಹುಡುಗಿರಿಗೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಸಿಟಿಯಲ್ಲಿರೋ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಇರಲ್ಲ ಕೆಲವರು ಇಂಡಿಪೆಂಡೆಂಟ್ ಗರ್ಲ್ಸ್ಗೆ, ಏನು ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಸಾಕು ಅಂತ. ಆ ರೀತಿ ಲವ್ ಸ್ಟೋರಿಗಳನ್ನ ಚಿಕ್ಕದಾಗಿ ಚೆನ್ನಾಗಿ ಹೇಳಿದೀವಿ. ನೆಕ್ಸ್ಟ್ ಸರ್. ಹೌದು. ಅಪ್ಪು ಸರ್ ಅಂದ್ರೆ ಎಲ್ಲರಿಗೂ ಎಮೋಷನ್.
ಜಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹೆಸರು ತಗೊಳ್ಬೇಕು ಅಂತ ಅನಿಸ್ತು. ತಗೊಂಡ್ ಸ್ಟಾರ್ಟ್ ಮಾಡಿ ಯಾವುದೇ ಕೆಲಸ ಆಗ್ಲಿ ನಮ್ದ್ರಲ್ಲೂ ನೋಡಿ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಹೌದು, ಅವ್ರು ನಮ್ಮ ಪಾಲಿಗೆ ದೇವ್ರಂತಾನೆ ಮೊದಲನೇ ಮಾತು ಅವರಿಂದಾನೆ ಸ್ಟಾರ್ಟ್ ಮಾಡಿದೆ. ಆಗ್ಲೇ ನನ್ನ ಪಾಠ ಹೇಗಿತ್ತು ಅಂತ ಹೇಳಿದೆ. ಈಗ ಏನೇ ಸಿನಿಮಾ ಪರವಾಗಿ ಹೆಂಗಿದೆ ಅಂತ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮೈಂಡ್ ಸೆಟ್ ಮುಖಾಂತರ ಏನೇ ಕ್ವಶನ್ಸ್ ಇದ್ರು ಕೇಳಿ ನಾನು ಹೇಳ್ತೀನಿ. ಪಾತ್ರದ ಬಗ್ಗೆ ಅನುಭವ ಇತ್ತು ಮುಂಚೆನೆ, ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿರೋನೆ, ಬಟ್ ಇಂಜಿನಿಯರ್ ಅಲ್ಲ. ಈ ಚಿತ್ರದ ಪಾತ್ರದ ಅನುಭವ ಇಷ್ಟ ಇದ್ದಿದ್ದು ನನಗೆ. ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಚಿತ್ರದಲ್ಲಿ ನನ್ನ ಪಾತ್ರನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ 30 ವರ್ಷದ ಒಳಗಡೆ ಇರೋವರೆಗೆ ಅವ್ರನ್ನೇ ಅವರು ಮಿರರ್ ಅಲ್ಲಿ ನೋಡ್ಕೊಂಡಂಗಿರುತ್ತೆ. ನನ್ನನ್ನು ನಾನು ಹಾಗೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ಸಿದ್ದು ಎಷ್ಟೋ ವಿಷಯಗಳು ನನಗೆ ರಿಲೇಟ್ ಆಗ್ತಿದೆಯಲ್ಲ ಅಂತ ಅನಿಸ್ತಿತ್ತು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬಟ್ ಈ ಪಾತ್ರ ಹುಟ್ಟಿ ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ನನಗೆ ಅಲ್ಲಿನ ಡೈಲೆಕ್ಟ್ ಆಗಿರ್ಬೋದು, ಅಲ್ಲಿನ ವಾತಾವರಣಕ್ಕೆ ಹೆಂಗಿರ್ಬೋದು ಅಂತೆಲ್ಲ ಸ್ವಲ್ಪ ವರ್ಕ್ಶಾಪ್ಸ್ ಮತ್ತೆ ಆ ಡೌನ್ಲೋಡ್ಸ್ ಎಲ್ಲ ಡೈರೆಕ್ಟರ್ ಮತ್ತೆ ನಮ್ಮ ಸುಖೇಶ್ ಸರ್ ಇಂದ ಸಿಕ್ತು. ಸುಮಾರು ಒಂದು 15-20 ದಿನ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರು ನನಗೆ. ನಾನು ಸೀರಿಯಲ್ ಮಾಡ್ತಿದ್ರಿಂದ ಆ ಪಾತ್ರಕ್ಕೆ 3-3.5 ವರ್ಷ ನಾನು ಆ ಪಾತ್ರದಲ್ಲೇ ಆ ಗುಂಗಲ್ಲೇ ಇರ್ತೀವಿ. ಅದರಿಂದ ಹೆಂಗೆ ಅನ್ಲರ್ನ್ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ಸ್ಕೆಡ್ಯೂಲ್ಸ್ ಎಲ್ಲ ಬ್ರೇಕ್ ಆಗಿ ಮಾಡಿದ್ರಿಂದ ಎಮೋಷನ್ಸ್ ಮೇಲೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎಮೋಷನ್ಸ್ ಪ್ಲೇ ಮಾಡ್ಲೇಬೇಕಿತ್ತು. ಲುಕ್ ಟೆಸ್ಟ್ ಅಲ್ಲಿ ಅದನ್ನೇ ಮಾಡಿದ್ರು ಇವ್ರಿಗೆ ವಿತ್ ರೈನ್ ಎಫೆಕ್ಟ್ ಅಲ್ಲೆಲ್ಲ ಅದನ್ನ ನಾನು ಎಮೋಷನ್ ಎಲ್ಲ ಒಂದೇ ಶಾರ್ಟ್ ಅಲ್ಲಿ ಮಾಸ್ಟರ್ ಶಾರ್ಟ್ ಅಲ್ಲಿನೇ ಅದನ್ನ ನಾನು ಪ್ಲೇ ಮಾಡ್ಬೇಕಾದ್ರಿಂದ ಅದಕ್ಕೇನೆ ಒಂದು 4-5 ದಿನ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ. ಸೊ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ ಈ ಸಿನಿಮಾನ. ಹುಡುಗರಿಗಂತೂ ನಮ್ಮ ಪಾತ್ರಗಳನ್ನ ಫಸ್ಟ್ ಇಂದ ಲಾಸ್ಟ್ ಅಲ್ಲಿ ನೋಡ್ಬೇಕಾದ್ರೆ, ಪ್ರತಿ ಒಂದು ಕ್ಷಣನೂ ನಮ್ಮನ್ನ ನೋಡ್ಬೇಕಾದ್ರೆ ಅವ್ರವ್ರು ಮಾಡಿರೋ ತಲಹರಟೆಗಳು, ಅವರು ಜೀವಿಸಿದ ದಿನಗಳೇ ನಾಟಕ ಬರುತ್ತೆ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣನೇ ಅದು. ಸೀರಿಯಲ್ ಮಾಡ್ತಾ ರಂಗಭೂಮಿಲಿ ತೊಡಗಿಸ್ಕೊಂಡು ಸೀರಿಯಲ್ಗಳು ಮಾಡ್ತಾ ಸುಮಾರು ಸ್ಕ್ರಿಪ್ಟ್ಗಳು ಬಂದು ಆಡಿಷನ್ಸ್ ಲುಕ್ ಟೆಸ್ಟ್ ಗಳೆಲ್ಲ ಕೊಡ್ತಿದ್ದ ಟೈಮ್ಗಳದು. ಬಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ ನನ್ನನ್ನ ಆ ಸ್ಕ್ರಿಪ್ಟ್ಗಳು ಚೆನ್ನಾಗಿದ್ರು ನನ್ನ ಪಾತ್ರಕ್ಕೆ ನಾನು ಇನ್ನೂ ಏನೋ ಎಫರ್ಟ್ ಹಾಕ್ಬೋದಲ್ಲ, ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿರ್ಲಿಲ್ಲ. ಬಟ್ ಇದೇನೋ ಬ್ಲೆಸ್ಸಿಂಗ್ ವಿತ್ ಡಿಸ್ಗೈಸ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿದಾಗ ಓವರ್ ನೈಟ್ ನಾಳೆನೆ ನಾನು ಆನ್ ಬೋರ್ಡ್ ಆಗಿದೆ, ಅಗ್ರಿಮೆಂಟ್ ಪ್ರೋಸೆಸ್ ಮುಗ್ದೋಗಿತ್ತು. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾದಿದ್ದು ಪ್ರತಿಫಲ ಈ ಸಿನಿಮಾ ಪಾತ್ರಗಳು ಮಾಡ್ಬೇಕಾದ್ರೆ ನನಗೆ ಸಿಕ್ತು ಅಂತ ಅರ್ಥ ಆಗಿದೆ ನನಗೆ. ಮತ್ತೆ ಲಾಸ್ಟ್ ಒಂದು ಮಾತಾಡ್ಬೇಕಿತ್ತು ನಾನು. ಏನ್ ಹೇಳಿದ್ರೆ, ನಿಮ್ಗೆ ಇವಾಗ ತುಂಬಾ ಜನ ಪ್ರೆಸ್ ಅವ್ರಿಗೆ ಹೇಳ್ತಾರೆ, ಸಿನಿಮಾದವರು ಎಷ್ಟೊಂದು ಜನ ನೋಡಿದೀನಿ, ಸ್ಟಾರ್ಟಿಂಗ್ ಅಲ್ಲಿ ಶಿವಣ್ಣ ಬರ್ತಾರೆ, ಇಂಟರ್ವಲ್ ಅಲ್ಲಿ ಅಂಡರ್ಟೇಕರ್ ಬರ್ತಾರೆ, ಏನೇನೋ ಬರ್ಕೊಟ್ಟು ಕೊನೆಗೆ ಇದು ಮಾಡ್ತಾರೆ. ಬಟ್ ನಾನು ಸೀರಿಯಸ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಆಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಿಮ್ಗೆ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರೀ ಶೋ ಅಂತ ಮಾಡ್ತೀವಲ್ಲ, ಆ ಶೋ ನೋಡಿ ನಿಮ್ಗೆ ಸಿನಿಮಾ ಬಗ್ಗೆ ಏನ್ ಅನಿಸ್ತು ಅದನ್ನೇ ಬರೀರಿ. ನಾನು ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಸಿನಿಮಾ ನೋಡಿದ್ರು ನಿಮ್ಗೆ ಅನ್ಸಿದ್ದನ್ನೇ ಹೇಳಿ ಅಂತ. ಯಾಕೆಂದ್ರೆ ಚೆನ್ನಾಗಿಲ್ಲ ಅಂತ ಅನ್ನೋದನ್ನ ಚೆನ್ನಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋದು ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆನಾ? ಸೊ ಇಲ್ಲದೆ ಇರೋದು ಏನೂ ಇಲ್ಲ ಸರ್. ಪ್ರೆಸ್ಗೆ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ, ಅದು ನಾವು ಕಾನ್ಫಿಡೆಂಟ್ ಆಗಿ, ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ನೀವು ಫಸ್ಟ್ ನೋಡ್ತೀರಾ, ಆಡಿಯನ್ಸ್ಗಿಂತ ಮುಂಚೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಬರೀರಿ, ಅದನ್ನೇ ಹೇಳಿ. ನಾನು ಎಕ್ಸ್ಟ್ರಾ ತುಂಬಾ ಚೆನ್ನಾಗಿದೆ ಅದು ಏನು ಬೇಡ ಸರ್. ಸಿನಿಮಾ ನಾವು ಕಾಮಿಡಿ ಮಾಡಿದೀವಿ, ಕಾಮಿಡಿ ಡ್ರಾಮಾ ಹೇಗ್ ಹೋಗುತ್ತೋ ಆಗೋಗಿದೆ. ಲಾಸ್ಟ್ ಎಂಡ್ ಅಲ್ಲಿ ಒಂದಷ್ಟು ಎಮೋಷನ್ ಟಚ್ ಕೊಟ್ಟಿದೀವಿ ಈ ಕಥೆಗೆ. ಮತ್ತೆ ಸಾಂಗ್ಸ್ ಗಳ ಬಗ್ಗೆ ಹೇಳಲೇಬೇಕು. 2 ಸಾಂಗ್ಸ್ ಇದೆ, ಆರೋಗ್ಯ ಅವರು ಒಂದು ಆಡಿದ್ದಾರೆ, ವಿಜಯ್ ಪ್ರಕಾಶ್ ಅವರು ಒಂದು ಆಡಿದ್ದಾರೆ ಟೈಟಲ್ ಸಾಂಗು. ಸೊ ಅದು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ. ಟ್ರೇಲರ್ ಅಲ್ಲಿ ನೀವೇನ್ ನೋಡಿದ್ರ, ಆಸ್ ಎ ಡೈಲಾಗ್ ರೈಟರ್ ಆಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲಾ ಸಿನಿಮಾಗಳ ಡೈಲಾಗ್ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2% ಡೈಲಾಗ್ ಅಷ್ಟೇ ನೀವು ಟ್ರೇಲರ್ ಅಲ್ಲಿ ನೋಡಿದ್ದು, ಇನ್ನ 98% ಡೈಲಾಗ್ಗಳು ಸಿನಿಮಾದಲ್ಲಿ ನೋಡ್ತೀರಾ. ಅದೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ. ಕಾಮಿಡಿ ಆಗ್ಲಿ, ಎಮೋಷನ್ ಆಗ್ಲಿ, ಪ್ರತಿಯೊಂದು ಕೂಡ ಡೈಲಾಗ್ ಮೇಲೆ ತುಂಬಾ ವರ್ಕ್ ಮಾಡಿದೀವಿ. ಇದನ್ನೇ ಒಂದು ಸೀನ್ ಅಂತ ಬಂದ್ರೆ ಅದರ ಒಂದು ಡೈಲಾಗ್ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿ ಕೊಡ್ಲೇಬೇಕಂತಾನೆ ಟ್ರೈ ಮಾಡಿದೀವಿ.
ಸೊ ನೀವುಗಳ ಕತೆ ನೋಡಾದ್ಮೇಲೆ ಸಿನಿಮಾ ನೋಡಾದ್ಮೇಲೆ ಡೈರೆಕ್ಟ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಹೇಳಿ ಅದನ್ನೇ ಬರೀರಿ. ನಾನು ಆಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಅನ್ಸಿದ್ದನ್ನ ಅದನ್ನೇ ಹೇಳಿ. ಟ್ರೈಲರ್ ಚೆನ್ನಾಗಿಲ್ಲ ಅನ್ಸ್ತಾ, ಯಾವ್ದೋ ಟ್ರೈಲರ್ ಇವೆಂಟ್ ಹೋಗಿದ್ವಿ ಅದೇನ್ ಅಷ್ಟು ಕಷ್ಟ ಗುರು ಅಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿ. ನಿಮ್ಗೆ ಚೆನ್ನಾಗ್ ಅನ್ಸಿದ್ರೆ ಮಾತ್ರ ಚೆನ್ನಾಗಿದೆ ಅಂತಾನೆ ಹೇಳಿ. ಏನೋ ಹೊಸದಾಗಿ ಟ್ರೈ ಮಾಡಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ವಿ ನಾವು ಟ್ರೈಲರ್ ಅಲ್ಲೇ, ಇದನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಬೇರೆ ಪಕ್ಕದ ಇಂಡಸ್ಟ್ರಿಯಲ್ಲೂ ಯಾರು ಮಾಡಿರ್ಲಿಲ್ಲ. ಆಮೇಲೆ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಮಾತು ಹೇಳ್ಬೇಕಿತ್ತು ನಾವು, ಯಾಕಂದ್ರೆ ಈ ಪ್ರೆಸ್ ನಿಮ್ ಮುಖಗಳು ನೋಡಿದಾಗ ನನ್ಗೆ ನಿಜ ಖಂಡಿತ ಭಯ ಆಗ್ಲಿಲ್ಲ. ಈ ಕ್ಯಾಮ್ರಾಗಳು ನಿಮ್ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಫೇಸ್ಗಳೆಲ್ಲೂ ನೋಡಿಲ್ವಲ್ಲ, ಒಂದಷ್ಟು ಚಾನಲ್ಗಳ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ನಾನು ಅದನ್ನೇ ಹೇಳೋದಕ್ಕೆ ಬಂದಿದ್ದೆ. ನಿಮ್ಗೆ ಡೈರೆಕ್ಟ್ಲಿ ಏನ್ ಅನ್ಸಿತ್ತೋ ಏನಿದ್ಯೋ ಅದನ್ನೇ ಬರೀರಿ. ಮತ್ತೆ ಪಕ್ಕದ ಇಂಡಸ್ಟ್ರಿಗಳು ಅವು ಇವು ಹೇಳ್ತಿರ್ತೀವಲ್ಲ ಸರ್, ಅದ್ರ ಬಗ್ಗೆ ಒಂದೇ ಒಂದು ಚಿಕ್ಕದಾಗ ಒಂದೇ ಹೇಳ್ತೀನಿ. ನನಗೆ ಯಾರೇ ಸೀನು ಬೈತಾ ಇರ್ತೀವಿ ಏನೋ ಕೂತ್ಕೊಂಡು, ಸರ್ ಇದೊಂದು ಸೀನ್ ಬರ್ದಿದೀವಿ ನೋಡಿ ಹೇಗಿದೆ ಅಂತ ಅನ್ಸರೆ ಸರ್, ಸರ್ ಸ್ವಲ್ಪ ನೋಡಿ ಸರ್ ಮಲಯಾಳಂ ಕಂಟೆಂಟ್ಗಳೆಲ್ಲ ಹೇಗಿದೆ ಸರ್, ಆ ತರ ಕಂಟೆಂಟ್ ತೆಗೀರಿ ಅಂತಾರೆ ಸರ್. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕವಿಗಳಿಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕಂಟೆಂಟ್ ಇಂದ ಬಂತ? ಹಾಗಾದ್ರೆ ಕಂಟೆಂಟೇ ಕೊಡ್ಲಿಲ್ವಾ ನಾವೇನು? 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೌತ್ ಇಂಡಿಯಾದಲ್ಲಿ ಯಾರಿಗೆ ಬಂದಿದೆ? ಮತ್ ನಾನ್ ಯಾಕೆ ಗುರು ಹೋಗಿ ಬೇರೆ ಪಕ್ಕದ ಭಾಷೆ ಸಿನಿಮಾ ನೋಡ್ಬಿಟ್ಟು ಅದನ್ನ ತಗೊಂಡ್ಬಂದು ಇಲ್ಲಿ ಬೇರೆ ತರ ಬರ್ದು ಏನೋ ಆಲ್ಟರ್ ಮಾಡೋದಕ್ಕೆ ಹೋಗಿ ಕೊನೆಗೆ ನಿಮ್ಮ ಹತ್ರ ಊಸ್ಕೊಂಡು ಅಲ್ಲಿರೋದನ್ನೇ ಇಲ್ಲಿ ಹಾಕವನೇ ಯಾವನೇ ಅವನುಲೇ ಅಂತ ಅದೇನು ಮಾಡಿಲ್ಲ ಸರ್. ಡೈರೆಕ್ಟ್ಲಿ ನಮ್ಗೆ ಅನ್ಸಿದ್ದನ್ನ ಬರ್ದಿದ್ದೀವಿ. ನಮ್ಮಲ್ಲಿ ಒಂದು ಇರುತ್ತಲ್ಲ, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವರು ಬುಕ್ ಬರೀಬೇಕಾದ್ರೆ ಬುಕ್ ಸೂಪರ್ ಹಿಟ್ ಆಗುತ್ತೆ ಗುರು ಅಂತ ಬರ್ದಿರ್ತಾರ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರು ಏನೋ ನೋಡಿರ್ತಾರೆ, ಅದೊಂದು ಇಷ್ಟ ಆಗಿರುತ್ತೆ, ಅದನ್ನ ಜನಗಳಿಗೆ ಹೇಳೋದಕ್ಕೋಸ್ಕರ ಆ ಪುಸ್ತಕ ಬರ್ದಿರ್ತಾರೆ, ಅದು ನಮ್ಗೆ ಇಷ್ಟ ಆಗಿರುತ್ತೆ. ಅದೇ ಪಾಯಿಂಟ್ ಇಟ್ಕೊಂಡು ನಾನು ಕಥೆನ ಮತ್ತೆ ಡೈಲಾಗ್ಸ್ ನ, ಸ್ಕ್ರೀನ್ ಪ್ಲೇನ, ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದೆ. ನನ್ಗೆ ಅನ್ಸಿದ್ದನ್ನ ನಾನು ಒಂದಷ್ಟು ಹೇಳ್ಬೇಕಿತ್ತು ಜನಗಳಿಗೆ, ಅದನ್ನ ಹೇಳಿದ್ದೀನಿ ಸರ್. ದಯವಿಟ್ಟು ಈ ಸಿನಿಮಾನ ಪ್ರೀ ರಿಲೀಸ್ ಇವೆಂಟ್ಗೆ ನಾನು ಎಲ್ರಿಗೂ ಕೂಡ ನಾಗೇಂದ್ರ ಸರ್ ಕಡೆಯಿಂದ ನಾನು ಹೇಳ್ತೀನಿ, ಎಲ್ಲರೂ ಬಂದು ನೋಡಿ. ನಿಮ್ಗೆ ಅನ್ಸಿದ್ದನ್ನೇ ಬರೀರಿ ಸರ್. ನಿಮ್ಗೆ 5-6 ಸೀನ್ ಇಷ್ಟ ಆಯ್ತಾ, 5-6 ಸೀನ್ ಇಷ್ಟ ಆಯ್ತು ಗುರು ಅಂತ ಬರೀರಿ. ಇಂಟರ್ವಲ್ ಇಷ್ಟ ಆಯ್ತಾ ಅದೇ ಸರ್. ಎಸ್ ಸರ್. ಸರ್ ಬರೀತಾ ಇದ್ದೀರಾ ಅಂದ್ರೆ ನಮ್ ಸಿನಿಮಾದು ಇವಾಗ ಅದೇನಿದೆಯೋ ಹಂಗೆ ಬರೆಯೋಣ ಸರ್ ಅಂತಾನೆ ಹೇಳಿದ್ರು. ಹೌದು, ಹಂಗೆ ಬರೀತಾ ಇದ್ದೀರಾ. ಬಟ್ ಎಲ್ಲೋ ಕೆಲವುಗಡೆ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೋ ಬರ್ತಾರೆ, ಆ ತರ ಎಲ್ಲ ಒಂದೆರಡು ನೋಡಿದ್ದೆ ಸರ್, ಅದಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿ ಸರ್. ನಂಬರ್ ಯಾರು ಇಲ್ಲ ಸರ್, ಅದನ್ನೇ ನಾನು ಹೇಳಿದ್ದು. ಯಾರು ಇಲ್ಲ, ನಾನು ಡೈರೆಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಕತೆ ಹಂಗೆ ಮಾಡೋಣ. ಓಕೆನಾ ಸರ್? ಇನ್ನೇನು ಡೌಟ್ ಇದೆಯಾ ಸರ್? ಸರ್, ಈ ಫಿಲಂ ಜರ್ನಿಲಿ ನಮ್ DOP ಮತ್ತೆ ಎಡಿಟರ್ ತುಂಬಾ ಕಷ್ಟಪಟ್ಟವ್ರೆ. ಅವ್ರನ್ನ ಜರ್ನಿದು ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಲಂ ಜರ್ನಿ ಮತ್ತೆ ಲೈಫ್ ಜರ್ನಿದು ಒಂದು ಕಿರು ಪರಿಚಯ ಮಾಡ್ಕೊಂಡು ಕೊಡ್ಬೇಕಿಬ್ರು ಅಂತ ಕೇಳ್ಕೊತೀನಿ. ಸರ್ ನಮಸ್ತೆ, ನನ್ನ ಹೆಸರು ಶಶಿಧರ್ ಅಂತ. 2022 ಅಲ್ಲಿ ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ಇಂಟರ್ವಲ್ ಅಂತ ಒಂದು ಸಿನಿಮಾ. ಇದು ಎರಡು ಕಾಂಟ್ರಾಸ್ಟ್. ಇದು ಕಾಮಿಡಿ ಜಾನರ್ ಮತ್ತು ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್. ಚಾಲೆಂಜಿಂಗ್ ಆಗಿತ್ತು ಎಡಿಟ್ ಮಾಡಬೇಕಾದ್ರೆ. ಸರ್ ಹೇಳಿದಂಗೆ ಡೈಲಾಗ್ಸ್ ಯಾವ್ದು ಕಟ್ ಮಾಡೋದು, ಎಲ್ಲಿ ಎಷ್ಟು ಸ್ಪೇಸ್ ಕೊಡಬೇಕು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ತುಂಬ ವಾದ ವಿವಾದಗಳಾಗಿದೆ ಸುಕೇಶ್ ಸರ್ ಜೊತೆ ಮತ್ತು ಭರತ್ ಸರ್ ಜೊತೆ. ಬೇಡ ಇಡೋಣ ಅಂತ ಅವರು, ನಾನು ಬೇಡ ಕಟ್ ಮಾಡೋಣ ಅಂತ. ಬಟ್ ಇಟ್ ವಾಸ್ ಎ ಗುಡ್ ಜರ್ನಿ, ಗುಡ್ ಲರ್ನಿಂಗ್ ಫಾರ್ ಮೀ. ಚೆನ್ನಾಗಿತ್ತು ಸರ್. ಇಟ್ಸ್ ಎ ಗುಡ್ ಫಿಲಮ್. ಆರಾಮಾಗಿ ಬಂದು ಎಲ್ಲರೂ ಖುಷಿಯಾಗಿ ನೋಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸುಕೇಶ್ ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ಬೇರೆ ಸಿನಿಮಾಗಳ ಬಗ್ಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬರೀ ನಮ್ಮ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸ್ ನ ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಪ್ರೆಸ್ ಮತ್ತೆ ಮೀಡಿಯಾದವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಒಂದು ಭಾವನೆನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಅದೇ ಖುಷಿ ಸರ್. ಅದನ್ನೇ ಅವರು ಹೇಳಕೊಟ್ಟಿದ್ದು. ಹೇಳೋ ಬರದಲ್ಲಿ ಆ ತರ ಭಾವಿಸ್ತಾರ ನನಗೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಜನಕ್ಕೆ ತಲುಪುವಷ್ಟಾದ್ರೆ ನಮಗ್ ಸಾಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಆಗ್ಲೇ ಅದನ್ನೇ ಮಾತಾಡ್ಕೊಂಡಿದ್ದು. ಒಳ್ಳೇದೋ ಕೆಟ್ಟದ್ದೋ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಅದು ಪರ್ಸ್ಪೆಕ್ಟಿವ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಗೆ. ಹೊಸಬ್ರಾಗಿರ್ಬೋದು, ಬಟ್ ಈ ಕೆಲಸ ಮಾಡ್ತಿರೋದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಮೋಸ್ಟ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಫಸ್ಟ್ ಟೈಮ್ ಅಂತ ನರ್ವಸ್ ಆಗಿದ್ದಾರೆ, ಮಾತಾಡಕ್ ಆಗ್ತಿಲ್ಲ. ಬಟ್ ಈ ಕೆಲಸ
ಮಾಡೋ ಫಸ್ಟ್ ದಿನದಿಂದನೂ ಇವತ್ತಿನವರೆಗೂ ಎಲ್ಲಾರು ಕಿತ್ತಾಡ್ಕೊಂಡು ಹಿಂಗೆ ಬರ್ಬೇಕು. ಪ್ರತಿಯೊಬ್ರು ಸೆಟ್ ಅಲ್ಲಿ ಇದ್ದಿದ್ದ ಲೈಟ್ ಹುಡುಗನಿಂದ ಹಿಡಿದು ಡೈರೆಕ್ಟರ್ ವರ್ಗು ಎಲ್ಲಾರ್ಗು ಮಾತಾಡೋದಕ್ಕೆ ಅವಕಾಶ ಇತ್ತು ನಮ್ ಸೆಟ್ ಅಲ್ಲಿ. ಪ್ರತಿಯೊಬ್ರು ಯಾರ್ಯಾರು ಏನೇ ಡೌಟ್ಸ್ ಕೇಳ್ತಿದ್ರು ಅವರು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾವೇ ಮೊನ್ನೆ ಕೂತ್ಕೊಂಡು ನೋಡಿದ್ವಿ BGM ಆದ್ಮೇಲೆ ಒಂದ್ ಸಿನಿಮಾನ. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೇನೆ ನಾವು ಶ್ರೀಮುರಳಿ ಸರ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಿದ್ದು. ನಮ್ಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂತಿದ್ರೆ ನಾವು ಈ ಸ್ಟೇಟ್ಮೆಂಟ್ಸ್ ಹೇಳ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಕೇಳ್ಕೊಳ್ತಿರೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಪ್ಲೀಸ್ ಬರೀರಿ. ಒಂದು ಭಾವನೆನ ಜನರ ಮನಸ್ಸಲ್ಲಿ ಹುಟ್ಟಾಕೋದಕ್ಕೆ ಪ್ರೆಸ್ ಅಂಡ್ ಮೀಡಿಯಾ ತುಂಬಾ ಕಾರಣ ಆಗುತ್ತೆ. ಸೊ ವಿ ರಿಕ್ವೆಸ್ಟ್ ಯು ಆನ್ ದಟ್. ಥ್ಯಾಂಕ್ ಯು. ಸೊ ಇನ್ ಫೀಮೇಲ್ ಆರ್ಟಿಸ್ಟ್ಗಳು ನಮ್ಗೆ ಸ್ವಲ್ಪ ಮಾತಾಡಿ ಅವ್ರ ಭಾವನೆಗಳು ಅವರು ವ್ಯಕ್ತಪಡಿಸೋದ ಏನೇ ಇದ್ರು ಖಂಡಿತವಾಗ್ಲೂ ಇರ್ಬೋದು. ಕರೆಕ್ಟು, ಇವಾಗ ಮಾತಾಡ್ಬೇಕು. ಮತ್ತೆ ಮತ್ತೆ ಅವಕಾಶಗಳು ಸಿಗ್ತಾರಲ್ಲ, ಸಿಕ್ಕಿದ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅಮ್ಮನೂ ಅದನ್ನೇ ಹೇಳ್ತಾ ಇರ್ತಾರೆ ನನಗೆ ಯಾವಾಗ್ಲೂ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ನರ್ವಸ್ ಆಗಿದೆ ನಾವಾಗಲೇ ಹೇಳ್ದಂಗೆ. ಆದರೆ ನಾನು ಆಲ್ರೆಡಿ 2 ಮೂವಿ ಮಾಡಿದ್ದೀನಿ. ಇದು ನನ್ನ 3ನೇ ಮೂವಿ. ಎಲ್ಲ ಮೂವಿಗಳಲ್ಲೂ ಅದರದ್ದೇ ಆದಂಥ ಯೂನಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲಿ ಸಿಗೋದು ಸರ್ ಸ್ತಬ್ಧ ಮತ್ತು ಫೀಲ್ ಮೈ ಲವ್ ಅಂತ. ಹಾಂ, 2 ರಿಲೀಸ್ ಆಗಿದೆ. ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ಕ್ಯಾರೆಕ್ಟರ್ ಆಗಿ ಸಿಹಿಯಾಗಿ, ಇಲ್ಲಿ ನನ್ನ ಪಾತ್ರ ಸಿಹಿ. ರಿಯಲ್ ಲೈಫಲ್ಲಿ ನಾನು ಆ ಥರ ಇಲ್ಲ, ಅಷ್ಟೊಂದು ಇಂಡಿಪೆಂಡೆಂಟು, ಫೈನಾನ್ಷಿಯಲಿ ಫುಲ್ ಇಂಡಿಪೆಂಡೆಂಟ್, ಎಮೋಷ್ನಲಿ ಫುಲ್ ಇಂಡಿಪೆಂಡೆಂಟ್ ಹಾಗಿಲ್ಲ ನಾನು. ಇಲ್ಲಿ ಅಪ್ಪ ತುಂಬ ಶ್ರೀಮಂತರು ಅಂದರೆ ನಾನೇನು ದುಡಿಯೋ ಅವಶ್ಯಕತೆನೇ ಇಲ್ಲ, ಮನೆ ಅಳಿಯ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ನ ನಾನು ಇಲ್ಲಿ ಜೀವಿಸಿದ್ದೀನಿ, ಈ ಕ್ಯಾರೆಕ್ಟರ್ ಮಾಡಿ ನಾನು ಜೀವಿಸಿದ್ದೀನಿ. ಅಷ್ಟು ಶ್ರೀಮಂತ ಆದ್ರೂ ನಾನು ಯಾಕೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಈ ಪಾತ್ರ ಹೇಳುತ್ತೆ ನನಗೆ ಮೂವಿನಲ್ಲಿ. ಸೊ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ. ಮೂವಿ ನೋಡಿ ಸರ್. ಕಷ್ಟ ಪಡಲಿಲ್ಲ ಅಂತ ಏನಿಲ್ಲ ಸರ್, ಎಲ್ರದ್ದು ಅವ್ರದ್ದೇನಂತ ಕಷ್ಟಗಳಿರುತ್ತೆ. ಇಟ್ ವಾಸ್ ಜಸ್ಟ್ ಲೈಕ್ ನಾನೇನೋ ಹೋಗಿ ಆಡಿಷನ್ ಕೊಟ್ಟು ಏನೋ ನಂಗೆ ಬೇಕು ಅವಕಾಶ ಕೊಡಿ ಹಿಂಗೆ ಹೋಗಿಲ್ಲ ನಾನು. ಅದು ಅದಾಗದೇ ಬಂದಿದ್ದು. ಈವನ್ ನಾನು ಮುಂಚೆ ಮಾಡಿದ ಮೂವಿಗಳು ಅದಾಗದೇ ಬಂದಿತ್ತು. ನಾನೆಲ್ಲೂ ಒಂದು ಆಡಿಷನ್ ಕೂಡ ಕೊಟ್ಟಿಲ್ಲ ಇದುವರೆಗೂ ನಾನು ಮಾಡಿರೋ ಮೂವಿನಲ್ಲಿ. ನಾಟ್ ಒನ್ ಸಿಂಗಲ್ ಆಡಿಷನ್, 1 ಡೈಲಾಗ್ ಕೂಡ ನಾನು ಹೇಳಿಲ್ಲ. ಸೊ ನನ್ನ ಹಾಗೆ ಕಾಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಭರತ್ ಸರ್, ಸುಖೇಶ್ ಸರ್ ನನಗೆ ನಂಬಿ 1 ಡೈಲಾಗು ಹೇಳಿಸ್ಬೇಕು. ಬಂದಿದ ತಕ್ಷಣ ಒಂದು ಅರ್ಜೆಂಟಲ್ಲಿ ಇದ್ರು, ಅವ್ರಿಗೆ ಕ್ಯಾರೆಕ್ಟರ್ ಬೇಕು ಅಂತ ಕರೆಸಿದ್ರು ಅವ್ರ ಆಫೀಸ್ಗೆ. ಸರ್ ನಿಮ್ಗೆ ಏನು ಅನ್ನಿಸ್ತು ಸರ್, ನೀವು ಹೇಳಿ ಸರ್. ಅದಕ್ಕೆ ನಾನು ಕ್ಯಾರೆಕ್ಟರಿಗೆ ಜಸ್ಟಿಸ್ ಕೊಟ್ಟಿದ್ದೀನ, ನೀವು ಅಂದ್ಕೊಂಡಿದ್ದಂಗೆ ಬಂದಿದ್ಯಾ ಅಂತ ನೀವು ಹೇಳಬೇಕು ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು, ನನ್ನ ಕಣ್ಣು ಮುಚ್ಚಿ ನಂಬಿದ್ದಾರೆ. ಅದನ್ನೇ ಹೇಳ್ಬೋದು ನಾನು, ಕಣ್ಣು ಮುಚ್ಚಿ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇಲ್ಲ ಸರ್, ಸುಮ್ಮನೆ ಯಾರು ಕೊಡಲ್ಲ ಸರ್. ಏನಾದರೂ ಪ್ರಶ್ನೆ ಇದೆಯಾ? ಡೆಫಿನೆಟ್ಲಿ ಇಬ್ರು ಹೀರೋಯಿನ್ ಅಂತ ಹೇಳಿದಾಗ ಅದು ನನಗೇನು ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ. ಇಬ್ರು ಹೀರೋಯಿನ್ ಇದ್ರೆ ನನ್ನ ಪಾತ್ರ ನಾನು ಮಾಡ್ತೀನಿ, ಅದಕ್ಕೆ ನಾನು 100% ಕೊಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಡೆಫಿನೆಟ್ಲಿ ಗಿವ್ ಮೈ 100%. ಪಾತ್ರದ ಪ್ರಿಪರೇಷನ್ ಹೇಗಿತ್ತು ಅಂದರೆ, ಸ್ಕ್ರಿಪ್ಟ್ ಕಳಿಸಿದ್ರು, ಹಾಗೆ ಸುಖೇಶ್ ಸರ್ ತುಂಬ ಚೆನ್ನಾಗಿ ಪ್ರತಿಯೊಂದು ಡೈಲಾಗ್ನ ಬರೆದಿದ್ರು. ಅದನ್ನ ನಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಆ ಪ್ರತಿಯೊಂದು ಡೈಲಾಗ್ ಹಿಂದಿನ ಎಮೋಷನ್ಸ್ನ ನಮಗೆ ಹೇಳ್ಕೊಟ್ರು. ಸೊ ದಟ್ ನಮಗೆ ಈಸಿ ಆಯಿತು ಇದನ್ನ ನಾವು ಸ್ಕ್ರೀನ್ ಮೇಲೆ ಮಾಡುವಾಗ, ಐ ಮೀನ್ ಕ್ಯಾಮ್ರಾ ಮುಂದೆ ನಿಂತು ನಾವು ಎಕ್ಸ್ಪ್ರೆಸ್ ಮಾಡುವಾಗ ಅವರು ಆ ಡೈಲಾಗ್ಸ್ ಇಂದ ಇರೋ ಎಮೋಷನ್ ಏನು ಅನ್ನೋದು ನಮಗೆ ಅರ್ಥ ಮಾಡಿಸಿದ್ದಕ್ಕೆ ನಮಗೆ ಈಸಿ ಆಯಿತು. ನಮ್ಮದು ತಿಪ್ಟೂರು. ಹಾಂ ಸರ್. ಹಾಂ ಹಾಂ ಇಲ್ಲ ಸರ್, ನನಗೆ ಡೈಲಾಗ್ ಕೊಟ್ಟರು, ಅವ್ರಿಗೆ ಕೊಡ್ದಲೇ ಇರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನನಗೆ ಕೊಟ್ಟ ಕೆಲಸನ ನಾನು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಭಾವಿಸ್ತೀನಿ ಸುಖೇಶ್ ಸರ್.
ಲೈಕ್ ಒಂದ್ ಟೇಕಲ್ಲಿ ಮಾಡಿದ್ರೆ ಅವ್ರು ತುಂಬಾ ಖುಷಿ ಪಟ್ರು ಆಕ್ಚುಲಿ ಚೆನ್ನಾಗಿ ಡೈಲಾಗ್ ಹೇಳ್ತೀರಾ ಅಂತ. ಒನ್ ಟೇಕಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಆ ನಂಬಿಕೆಯಿಂದ ಪಾತ್ರನೂ ಕೂಡ ಕೊಟ್ರು. ಸೊ ಐ ಆಮ್ ಗ್ರೇಟ್ಫುಲ್ ಅಂಡ್ ಐ ಥ್ಯಾಂಕ್ಫುಲ್. ಥ್ಯಾಂಕ್ ಯು. ಮೇಡಮ್ ನಾನು ನೆಕ್ಸ್ಟ್ ಫಿಲಮ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್ ಎಲ್ರಿಗೂ. ಸರ್ ತಾರತಮ್ಯ ಅಂತ ಏನಿಲ್ಲ. ಸೊ ಸಿನಿಮಾ ನೋಡಿದ್ರೆ ಸೊ ಇಲ್ಲಿ ಇಂಟರ್ವಲ್ ಪಾರ್ಟ್ ಅಲ್ಲಿ ಏನು ಫಿಮೇಲ್ ಆರ್ಟಿಸ್ಟ್ ಡೈಲಾಗ್ ಐತೆ, ಸೇಮ್ ಆಪೋಸಿಟ್ ಡೈಲಾಗು ಸೆಕೆಂಡ್ ಪಾತ್ರದ್ದು ಡೈಲಾಗ್ಗಳು ಐತೆ ಮೇಡಮ್. ಅದನ್ನೆಲ್ಲ ನೋಡಿರ್ತೀವಿ. ಖಂಡಿತವಾಗ್ಲೂ ಪಾತ್ರಗಳು ಚೆನ್ನಾಗಿ ನಿಭಾಯಿಸೋರು ಎಲ್ರು. ಆಕ್ಟಿಂಗ್ ವೈಸ್ ಎಲ್ಲೂ ಏನು ಮೋಸ ಆಗಿಲ್ಲ. ಪ್ರತಿಯೊಬ್ರು ನ್ಯಾಚುರಲ್ ಆಕ್ಟಿಂಗ್ ಮಾಡೋರೆ, ಓವರ್ ಆಕ್ಟಿಂಗ್ ಏನಿಲ್ಲ. ಎರಡನೇದು 5 to 6 days ವರ್ಕ್ಶಾಪ್ ಮಾಡಿದ್ದೀವಿ. ಪ್ರತಿಯೊಬ್ರು ಆರ್ಟಿಸ್ಟ್ಗೂ 5 to 6 days ವರ್ಕ್ಶಾಪ್ ಆಗಿದೆ ಸರ್. ಅವರು ಕೂಡ ಅವ್ರದ್ದು ಹಳೇದು ಒಂದು 2 ಸಿನಿಮಾನೇ ಇದೆ ಸರ್. ಆ ಸಿನಿಮಾದಲ್ಲಿ ಎಲ್ಲ ನೋಡ್ಬಿಟ್ಟು ಇವಾಗ ಶ್ರೀಮುರಳಿ ಸರ್ ನಾನು ಹೋಗಿ ಸರ್ ಇದು ಹೇಳಿ ಸರ್ ಅನ್ನೋದಕ್ಕಾಗಲ್ಲ ಆ ಥರ ಸರ್. ಅದು ನನ್ಗೆ ಸಿನಿಮಾ ನೋಡಿದಾಗೆ ಅರ್ಥ ಆಗುತ್ತಲ್ಲ ಸರ್ ಆರ್ಟಿಸ್ಟ್ ಇಲ್ಲ ಅಂತ, ಆ ಥರ